ಸತ್ಸಂಗ ಸಮ್ಮೇಳನದ ಅಪೂರ್ವ ಸಮಾರಂಭದಲ್ಲಿ ನೇತೃತ್ವ ವಹಿಸಿ ಮಾರ್ಗದರ್ಶನ ನೀಡಿದಂತ ಹುಕ್ಕೇರಿ ಸಂಸ್ಥಾನ ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರೇ, ಸಿದ್ಧಲಿಂಗ ಕೈವಲ್ಯಾಶ್ರಮದ ಧರ್ಮಾಧಿಕಾರಿಗಳಾದ ಶ್ರೀ ನಿಜಗುಣ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಆಧ್ಯಾತ್ಮ ಜೀವಿಗಳೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಂಗೀತ ಕಲಾವಿದರಿಗೆ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದರೆ ಮತ್ತು ಮಕ್ಕಳೇ, ಹುಣಸಾಳ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು ಅವಿಸ್ಮರಣೀಯವಾದಂತಹ ಪವಿತ್ರ ದಿನ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಅಧಿಪತಿಗಳಾದಂತ ನಿಜಗುಣ ಸ್ವಾಮೀಜಿಯವರು ಪ್ರತಿ ವರ್ಷ 3 ದಿನಗಳ ಕಾಲ ಸತ್ಸಂಗ ಸಮಾವೇಶವನ್ನ ಹಮ್ಮಿಕೊಳ್ಳುವುದರ ಮೂಲಕ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನ, ಆಧ್ಯಾತ್ಮದ ವಿಚಾರಧಾರೆಗಳನ್ನ ಜನ ಸಮುದಾಯಕ್ಕೆ ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ಒಂದು ಸಲ ಈ ಹುಣಸಾಳದ ಸಿದ್ಧಲಿಂಗ ಕೈವಲ್ಯಾಶ್ರಮಕ್ಕೆ ಆಗಮಿಸಿ ಸತ್ಸಂಗ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಭಾಗದ ಭಕ್ತರಿಗೆ ಆಶೀರ್ವಾದ ಕೊಡಬೇಕು ಅಂತ ಮೇಲಿಂದ ಮೇಲೆ ನೆನಪಿಸ್ತಾ ಇದ್ರು. ಕಾರ್ಯ ಬಾಹುಲ್ಯದ ಒತ್ತಡದಿಂದ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ವರ್ಷ ನಮ್ಮ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಈ ವರ್ಷ ಬರಲೇಬೇಕು ಅನ್ನುವಂತ ಭಕ್ತಿಯ ಆಗ್ರಹವನ್ನ ಮಾಡಿರುವ ಕಾರಣ ಜಗತ್ತವರು ಇವತ್ತು ಈ ಸತ್ಸಂಗ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ. ಈಗಾಗಲೇ ಬೀದರ್ನ ಶ್ರೀ ಗಣೇಶಾನಂದ ಮಹಾರಾಜರು ಹೇಳಿದಂತೆ ಇಂದಿನಿಂದ 3 ದಿನಗಳ ಕಾಲ ಬಹುದೊಡ್ಡ ಸಮಾರಂಭ ಇಲ್ಲಿ ನಡೀತಾ ಇದೆ. ಇದು ಪ್ರಾರಂಭದ ದಿನ. ಎಲ್ಲಿಯಾದರೂ ಪ್ರಾರಂಭ ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಇರುವುದು ಸಹಜ. ಆದರೂ ರಂಭಾಪುರಿ ಜಗದ್ಗುರುಗಳು ನಿರಾಶಾವಾದಿಗಳಲ್ಲ. ಯಾವಾಗಲೂ ಸಮಾಜದಲ್ಲಿ ಆಶಾವಾದಿಗಳಾಗಿ ಕೆಲಸ ಮಾಡುವಂತ ಪ್ರವೃತ್ತಿ. ಪ್ರಾರಂಭದಲ್ಲಿ ಜನ ಇಲ್ಲಪ್ಪ ಅನ್ನುವಂತ ಕೊರಗು ಶ್ರೀ ನಿಜಗುಣ ಸ್ವಾಮೀಜಿಯವರಿಗೆ ಭಾವನೆಗೆ ಬಂತು. ಆದರೆ ಕ್ರಮೇಣವಾಗಿ ಈ ಸಭಾಂಗಣದ ಒಡಲು ತುಂಬುವ ಮಟ್ಟಕ್ಕೆ ತಾವೆಲ್ಲ ಏನು ಬಂದ್ರೆ ಈ ಆಶ್ರಮದ ಮೇಲೆ ತಾವಿಟ್ಟಂತ ಶ್ರದ್ಧೆ, ಶ್ರೀಗಳವರ ಮೇಲಿಟ್ಟಿರುವಂತ ಅಭಿಮಾನ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಒಂದೇ ದಿನ 2 ಸಮಾರಂಭ. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು
ಬಹಳಷ್ಟು ಕ್ರಿಯಾಶೀಲರು, ಬುದ್ಧಿವಂತರು. ಜಗತ್ತೊಳು ಹೇಗಾದ್ರೂ ಮೂಡಲಗಿ ತಾಲೂಕಿನ ಸಿದ್ಧಲಿಂಗ ಕೈವಲ್ಲ ಆಶ್ರಮಕ್ಕ ಕಾರ್ಯಕ್ರಮಕ್ಕಾಗಿ ದಯಮಾಡಿಸ್ತಾರೆ. ಹುಕ್ಕೇರಿ ನಗರದಲ್ಲಿ ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಹುಕ್ಕೇರಿ ಹಿರೇಮಠದ ಗುರುಕುಲ ಪರಿಷತ್ತಿನ 5ನೇ ಸಮ್ಮೇಳನವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಮಾಡಿ ಆ ಭಾಗದ ಭಕ್ತರಿಗೆ ಪೀಠದ ದರ್ಶನ ಆಶೀರ್ವಾದ ಮಾಡಿಸಿದರು. ಬಹುಶಃ ತಮಗೆಲ್ಲ ಗೊತ್ತಿದೆ, ಇವತ್ತು ಕ್ರಿಸ್ತ ವರ್ಷಾರಂಭದ ಮೊದಲ ದಿನ. ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷವಾಗಿದ್ರು ಸರ್ಕಾರದ ವ್ಯವಸ್ಥೆಯಲ್ಲಿ ಮತ್ತು ವ್ಯಾವಹಾರಿಕವಾಗಿ ಜನವರಿ 1 ಹೊಸ ವರ್ಷ ಅಂತೇಳಿ ಆಚರಣೆ ಮಾಡೋದನ್ನ ತಾವೆಲ್ಲ ನೋಡ್ತಾ ಇದ್ದೇವೆ. ಇಂದಿನಿಂದ 3 ದಿನಗಳ ಕಾಲ ಈ ಕೈವಲ್ಲ ಆಶ್ರಮದಲ್ಲಿ ನಡೆಯುವಂತ ಸಮಾರಂಭ ಸಮ್ಮೇಳನ ಯಶಸ್ವಿಯಾಗಿ ಜರಗಲಿ ಅನ್ನುವಂತ ಹೃದಯಾಕಾಂಕ್ಷೆಯನ್ನು ವ್ಯಕ್ತಪಡಿಸಿ ಈ ಒಂದು ಪವಿತ್ರ ಬೀದರ್ ಗಣೇಶ ಸಮಾರಂಭದ ನಿರೂಪಣೆಯನ್ನ ಮಾಡ್ತಾನೆ. ಬಹಳಷ್ಟು ವಿಚಾರಗಳಿಂದ ಆಧ್ಯಾತ್ಮದ ಅಮೂಲ್ಯವಾದಂತ ನುಡಿಗಳನ್ನ ನಿಮ್ಮೆಲ್ಲರ ನೆತ್ತಿಗೆ ತುಂಬಿದ್ದಾರೆ. ಹುಕ್ಕೇರಿ ಶ್ರೀಗಳವರು ಬಹಳ ಸಂತೋಷ ಅನಿಸಿ ತಮ್ಮ ಮಾತುಗಳನ್ನ ಸಂಕ್ಷಿಪ್ತಗೊಳಿಸಿ ತಮ್ಮೆಲ್ಲರಿಗೆ ಅರಿವಿನ ದಾರಿಯನ್ನ ತೋರಿದ್ದಾರೆ. ನಿಜಗುಣ ದೇವ ಸ್ವಾಮೀಜಿಯವರು ಬಹುಶಃ ಏನೋ ಪೂರ್ವ ಜನ್ಮದ ಒಂದು ಋಣಾನುಬಂಧ ಇರಬೇಕು ಅಂತ ಅನಿಸ್ತಾ ಇದೆ. ಬ್ರಹ್ಮಾಪುರಿ ಧರ್ಮಪೀಠದ ಅಭಿನವ ರೇಣುಕರಾಗಿ ವೀರಭದ್ರನಂತೆ ಅಧರ್ಮದ ವಿರುದ್ಧ ಧರ್ಮದ ದಂಡಯಾತ್ರೆಯನ್ನು ಮಾಡಿದಂತ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಬಗ್ಗೆ ಅವರಿಗೆ ಎಲ್ಲಿಲ್ಲದಂತ ಭಕ್ತಿ, ಶ್ರದ್ಧೆ, ಅಭಿಮಾನ. ಬಹುಶಃ ಅವರ ಒಂದು ಆದರ್ಶ ಚಿಂತನೆಗಳಿಗೆ ಮಾರು ಹೋದಂತ ಜೀವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅದೇ ಪರಂಪರೆಯಲ್ಲಿ ಬಂದಂತ ಪ್ರಸ್ತುತ ಜಗದ್ಗುರುಗಳ ಒಂದು 60ನೇ ವರ್ಷದ ಸಮಾರಂಭದಲ್ಲಿ ಹುಕ್ಕೇರಿ ಶ್ರೀಗಳವರ ಪ್ರೇರೇಪಣೆಯಂತೆ ಬಹಳ ಸುಂದರವಾದಂತಹ ಗೀತೆಗಳನ್ನ ರಚಿಸಿ ಧ್ವನಿ ಸುರುಳಿಯನ್ನ ಹೊರತಂದಂತ ಶ್ರೇಯಸ್ಸು ಕೂಡ ಶ್ರೀ ನಿಜಗುಣ ದೇವ ಸ್ವಾಮೀಜಿಯವರಿಗೆ ಆ ಗೌರವ ಸ್ವಲ್ಪ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಧರ್ಮ ಅಲ್ಲ, ಒಂದು ಪರಂಪರೆ ಅಲ್ಲ, ಹಲವು ಬೆಳೆದುಕೊಂಡು ಬಂದಿವೆ. ಬೇರೆಯಾಗಿ ಆಯಾ ಧರ್ಮಗಳ ಬೇರೆ ಬೇರೆ ಆಗಿದ್ರು ಎಲ್ಲ ಕೊನೆಯ ಗುರಿ ಏನಿದೆಯಲ್ಲ ಮಾನವನ್ನೇ ಬಯಸ್ತಾ ಇದೆ ಹೊರತು ಬೇರೇನೂ ಕೂಡ ಅಲ್ಲ ಅನ್ನುವಂತ ಸತ್ಯವನ್ನ ಮನುಷ್ಯ ಅರಿತು ಬಾಳಿದಾಗ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆಗಳು
ಬೆಳೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಅಂದಿನಿಂದ ಹಿಡಿದು ಇಂದಿನವರೆಗೆ ಸಾರೋದ್ಧಾರವಾಗಿ ಮುನ್ನಡೆದುಕೊಂಡು ಬಂದಿದೆ. ಈ ಭಾರತೀಯ ಸಂಸ್ಕೃತಿಯ ಮೇಲೆ ಬೇಕಾದಷ್ಟು ದಬ್ಬಾಳಿಕೆ ನಡೆದಿರುವಾಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಏನಿದೆ ಬಹಳಷ್ಟು ವಿಶಾಲವಾಗಿದೆ ಮತ್ತು ಎಲ್ಲರನ್ನೂ ಒಳಗೊಂಡಂತ ಒಂದು ಆದರ್ಶ ಚಿಂತನೆಗಳನ್ನ ಈ ಸಂಸ್ಕೃತಿ ಹೊಂದಿದೆ ಅನ್ನೋದನ್ನ ಮರೆಯುವಂತಿಲ್ಲ. ಸ್ವಧರ್ಮದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ಪರಧರ್ಮದ ಬಗ್ಗೆ ಸಹಿಷ್ಣುತೆಯಿಂದ ಬಾಳಿ ಬದುಕಬೇಕನ್ನೋದೇ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆ ಆಗಿದೆ ಅನ್ನೋದನ್ನ ಹೇಳಿಕೆ ಮರೆಯೋದಿಲ್ಲ. ಇವತ್ತು ಧರ್ಮ ಅಂದ್ರೆ ಎಷ್ಟೋ ಜನ ಅಲ್ಲ ಸಲ್ಲದ ಮಾತುಗಳನ್ನ ಮಾತನಾಡುವಂತವ್ರು ಇರ್ತಾರೆ. ಅದಕ್ಕೆ ಹೆಚ್ಚು ಬೆಲೆಯನ್ನ ಕೊಡಬೇಕಾಗಿಲ್ಲ. ಧರ್ಮ ಅಂದ್ರೆ ಬೇರೇನೂ ಅಲ್ಲ, ನಾವು ಆಡಿದಂತೆ ಜೀವನದಲ್ಲಿ ನಡೆದುಕೊಳ್ಳುವುದೇ ನಿಜವಾದಂತ ಧರ್ಮ ಅನ್ನೋದನ್ನ ಯಾರೂ ಕೂಡ ಮರೆಯಬಾರದು. ವೇದಿಕೆಯ ಮೇಲೆ ಮಾತನಾಡುವಂತ ಮಾತು ಅದು ಧರ್ಮ ಅಲ್ಲ, ಆಡಿದ ಮಾತಿನಂತೆ ನಡೆಯುವುದು ನಿಜವಾದಂತ ಧರ್ಮ. ಆದ್ರೆ ಇವತ್ತಿನ ಕಲಿಕಾಲದಲ್ಲಿ ಆಡುವ ಮಾತು ಒಂದಿದ್ರೆ ನಡೆಯುವಂತ ದಾರಿ ಇನ್ನೊಂದು ಆಗಿರುವ ಕಾರಣ ಸಮಾಜದ ಎಲ್ಲ ರಂಗಗಳಲ್ಲಿ ಅಶಾಂತಿ, ಅತೃಪ್ತಿ, ಅಸಮಾಧಾನ ತಾಂಡವ ಆಡ್ತಾ ಇರೋದನ್ನ ನಾವೆಲ್ಲಾ ಕಡೆ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಧರ್ಮದ ನಿಜವಾದಂತ ಅರ್ಥವನ್ನ ಅರಿತು ನಾವು ಆಚರಣೆಯಲ್ಲಿ ತಂದ್ರೆ ಈ ಮಾನವ ಜೀವನ ಸಾರ್ಥಕಗೊಳ್ತಾ ಇದೆ. ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತ ಚತುರ್ವಿಧ ಪುರುಷಾರ್ಥಗಳನ್ನ ಸಂಪಾದಿಸಬೇಕು ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಕೊನೆಯ ಪಕ್ಷ ಈ ನಾಲ್ಕರಲ್ಲಿ ಒಂದನ್ನಾದ್ರೂ ಆಚರಿಸದೇ ಇದ್ರೆ, ಸಾಧನೆ ಮಾಡದೇ ಇದ್ರೆ ಈ ಮಾನವ ಜೀವನ ವ್ಯರ್ಥವಾಗ್ತಾ ಇದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮನುಷ್ಯ ಎಷ್ಟು ಬುದ್ಧಿವಂತನೋ ದೇವರು ಅದಕ್ಕಿಂತ ಹೆಚ್ಚು ಬುದ್ಧಿವಂತ. ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ? ಸಂಪತ್ತು ಬೇಕಾಗಿದೆ. ಆ ಸಂಪತ್ತಿನಿಂದ ತನ್ನ ಐಹಿಕ ಭೋಗ ಭಾಗ್ಯಗಳನ್ನ ಪೂರೈಸಿಕೊಳ್ಳುವಂತ ಭಾವನೆ ಮಾತ್ರ ಅವನಿಗಿದೆ. ಆದ್ರೆ ಎರಡೂ ಪ್ರಾಪ್ತವಾಗಬೇಕಾದ್ರೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊಟ್ಟ ಮೊದಲಿಗೆ ಧರ್ಮವನ್ನಿಟ್ಟಿದ್ದಾರೆ, ಕೊನೆಯಲ್ಲಿ ಮೋಕ್ಷವನ್ನಿಟ್ಟಿದ್ದಾರೆ. ಧರ್ಮದಿಂದ ನಾವು ನಡೆದ್ರೆ ಸಂಪತ್ತಾಗಲಿ, ಆ ಸಂಪತ್ತಿನಿಂದ ಬಯಕೆಗಳಾಗಲಿ ಪೂರ್ಣಗೊಳ್ತಾವೆ. ಕೊನೆಯಂತ ಮೋಕ್ಷ ಸಿಕ್ಕರೆಷ್ಟು ಬಿಟ್ಟರೆಷ್ಟು ಅನ್ನುವಂತ ಭಾವನೆ ಕೆಲವು ಜನರಲ್ಲಿ ಇರುವಂತದ್ದನ್ನು ನಾವು ಕಾಣ್ತೇವೆ. ಆದರೆ ಎಲ್ಲಾ ಧರ್ಮದಲ್ಲಿ ಯಾವ ಪರಮಾತ್ಮನಿಂದ ಈ ಜೀವಾತ್ಮ ಈ ಗೋಲೋಕಕ್ಕೆ ಬಂದಿದ್ದಾನೆ, ಕೊನೆಗೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವಂಥದ್ದೇನಿದೆ ಅದುವೇ ನಿಜವಾದಂತ ಒಂದು ಕೊನೆಯ ಹಂತದ ಸ್ಥಾನ ಅನ್ನೋದನ್ನ ಮರೆಯಬಾರದು. ಅದುವೇ ಮೋಕ್ಷ ಅನ್ನೋದನ್ನ ನಾವು ಯಾರೂ ಕೂಡ ಮರೆಯಲಿಕ್ಕೆ ಆಗೋದಿಲ್ಲ. ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ ಅಗಸ್ತ್ಯರಿಗೆ, ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತೆ ದೇವೇಶಾಂ
ತೇಷಾಂ ಆತ್ಮ ನಿರರ್ಥಕಂ. ಈ ಮಾನವ ಜನ್ಮ ಏನು ಹುಟ್ಟಿ ಬಂದಿದೆ, ಸುಮ್ಮನೆ ಬಂದಿಲ್ಲ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂತಹ ಪುಣ್ಯದ ಬುತ್ತಿಯನ್ನ ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂತಹ ಜೀವನ ಪಡ್ಕೊಂಡು ಬಂದಿದೆ. ಪರಿಯುಳ್ಳಂತಹ ಜನ್ಮದಲ್ಲಿ ಬಂದು ಬಾಳೆಲ್ಲ ಸ್ವಲ್ಪ ಆದರೂ ಶಿವಜ್ಞಾನವನ್ನ ಸಂಪಾದಿಸಿ ಕೊಡದೇ ಇದ್ರೆ, ಗುರು ಕಾರುಣ್ಯವನ್ನ ನಾವು ಬಯಸದೇ ಇದ್ರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂತ ಎಚ್ಚರಿಕೆಯನ್ನ ಪೂರ್ವಜರು ಕೊಟ್ಟಿದ್ದನ್ನು ನಾವು ಕೇಳ್ತೇವೆ. ಆದರೆ ಹಿಂದಿನ ಇತಿಹಾಸದ ಪುಟಗಳಿಂದ ನಾವು ನೋಡಿದಾಗ ಎಷ್ಟೋ ಜನ ಆಚಾರ್ಯರು, ಋಷಿಮುನಿಗಳು, ಸಂತ ಮಹಾಂತರು ಈ ನಾಡಿನಲ್ಲಿ ಸಂಚರಿಸಿ ಮನುಷ್ಯನಿಗೆ ಜ್ಞಾನಾಮೃತವನ್ನ ಬೋಧಿಸಿ ಅವರನ್ನ ಸನ್ಮಾರ್ಗಕ್ಕೆ ತರುವಂತ ಪ್ರಯತ್ನ ಮಾಡಿದೆ. ಆದರೆ ನಾಯಿಯ ಬಾಲ ಡೊಂಕು ಅನ್ನುವಂತ ರೀತಿಯಲ್ಲಿ ತತ್ಕ್ಷಣದಲ್ಲಿ ಇದ್ದಂತೆ ಇದ್ದು ಮತ್ತೆ ಯಥಾ ರೀತಿಯಾಗಿ ಬಾಳುವಂತ ಜನರನ್ನ ನಾವು ನೋಡ್ತೇವೆ. ಮರೆಯುವುದು ಮನುಷ್ಯನ ಸ್ವಭಾವ. ಮರೆತು ಹೋದುದನ್ನ ನೆನಪು ಮಾಡಿ ಕೊಡೋದಕ್ಕಾಗಿ ಧರ್ಮ ಬೇಕಾಗಿದೆ, ಆಧ್ಯಾತ್ಮದ ಚಿಂತನೆ ಬೇಕಾಗಿದೆ. ಒಬ್ಬ ಆಧುನಿಕ ಕವಿ ಇವತ್ತಿನ ವ್ಯವಸ್ಥೆಯನ್ನ ಕಂಡು ವ್ಯಥೆಯಿಂದ ಒಂದು ಮಾತನ್ನ ಹೇಳ್ತಾನೆ. ಆ ಮಾತೇನಂದ್ರೆ, ಬುದ್ಧಕ ಬಂದರು, ಗೊಮ್ಮಟ ನಿಂದರು, ಆಚಾರ್ಯರು ಎಂದರು, ಗಾಂಧೀಜಿಯನ್ನು ಕೊಂದರು, ಉತ್ತಿಷ್ಟದ ಜಾಗೃತ ಎಂದೆಲ್ಲ ಕೂಗಿದರು. ಆದರೂ ಎಚ್ಚರಾಗದೆಯ ನಿದ್ದೆ, ಆದರೂ ಎಚ್ಚರಾಗದೆಯ ನಿದ್ದೆ, ಶವನಿದ್ದೆ, ನೀನೆಲ್ಲಿದ್ದೆ, ನೀನೆಲ್ಲಿದ್ದೆ ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಬುದ್ಧ ಈ ನಾಡಿಗೆ ಬಂದು ಹೋದ. ಅವನು ಹೇಳಿದ ಆಸೆ ದುಃಖಕ್ಕ ಮೂಲ. ಆದ್ರೆ ಆಸೆಯನ್ನ ಬಿಟ್ಟವರು ಎಷ್ಟು ಜನ? ಬುದ್ಧ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ರಾಜ್ಯದ ಯುವರಾಜ ಕುಮಾರ. ಅಪಾರವಾದಂತಹ ಸಂಪತ್ತು, ರಾಜ ವೈಭವ ಅವನಿಗಿತ್ತು. ಆದರೆ ಒಂದು ದಿನ ಅರಮನೆಯಿಂದ ಹೊರಗೆ ಹೊರಟಾಗ ಮುಪ್ಪಾದಂತಹ ವ್ಯಕ್ತಿಯನ್ನು ನೋಡಿ, ರೋಗದಿಂದ ಬಳಲುವಂತ ವ್ಯಕ್ತಿಯನ್ನು ನೋಡಿ, ಎದುರಿಗೆ ಬರುವಂತ ಸತ್ತ ಹೆಣವನ್ನು ನೋಡಿ ಜಿಗುಪ್ಸೆಗೊಂಡು ಈ ಜೀವನದಲ್ಲಿ ಏನು ಇಲ್ಲ ಅಂತೇಳಿ ಅರಮನೆಗೆ ಬಂದು ಕೈ ಹಿಡಿದಂತ ಹೆಂಡದೆ ಯಶೋಧರೆ, ಒಡಹುಟ್ಟಿದಂತ ಮಗ ರಾಹುಲ ಇವರನ್ನ ಬಿಟ್ಟು ಕಾಡಿಗೆ ತಪಸ್ಸಿಗೆ ಹೋದ. ಎಷ್ಟೋ ವರ್ಷ ತಪಸ್ಸು ಮಾಡಿದ್ರು ಭಗವಂತನ ಸಾಕ್ಷಾತ್ಕಾರ ಆಗ್ಲಿಲ್ಲ. ನಿರಾಶವಾದಿಗಳಾಗಿ ಅರಮನೆ ದಾರಿ ಕಡೆ ಹೊರಟು ಬರ್ತಾ ಇದ್ದ. ಮಧ್ಯಾಹ್ನದ ಏರು ಬಿಸಿಲು, ಬಾಯಾರಿಕೆ ಆಯಿತು. ಎಲ್ಲಿಯಾದ್ರೂ ನೀರಿದ್ರೆ ಕುಡಿಯೋಣಂದ್ರೆ ನೀರಿಲ್ಲ. ದೂರದಲ್ಲಿ ಒಂದು ಕೆರೆ ಕಟ್ಟಿ ಕಾಣುತ್ತೆ, ಅಲ್ಲಿ ನೀರು ಇರಬಹುದಂತೇಳಿ ಕಟ್ಟೆ ಏರಿಯನ್ನ ಏರಿದ. ಅಲ್ಲಿ ಸ್ವಲ್ಪ ತಳದಲ್ಲಿ ನೀರಿತ್ತು. ಇನ್ನೇನು ನೀರು ಕುಡಿದು ದಾಹವನ್ನ ಹಿಂಗಿಸಿಕೋಬೇಕನ್ನುವಂತ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಒಂದು ದೃಶ್ಯ ಕಾಣ್ತಾ ಇದೆ. ಆ ನೀರಲ್ಲಿ ಒಂದು ಪುಟ್ಟ ಅಳಿಲು ಮುಳುಗಿ ದಂಡೆಯಲ್ಲಿ ಬಂದು ಮೈ ಕೊಡುತ್ತಾ ಇದ್ದಾನೆ. ಅವನು ನೋಡಿದ, 10 ಸಲ ನೋಡಿ ಅದರ ಹತ್ತಿರ ಹೋಗಿ ಕೇಳಿದ, ಎಲೆ ಪುಟ್ಟ ಅಳಿಲೆ, ನೀನು ಏನು ಮಾಡ್ತಾ ಇದ್ದೀಯ? ಆ ಅಳಿಲು ಹೇಳ್ತಾ ಇದೆ, ಈ ಕೆರೆಯ ನೀರನ್ನ ನಾನು ಖಾಲಿ ಮಾಡ್ತೇನೆ. ಅದನ್ನ ಕೇಳಿ ನಕ್ಕ ಬುದ್ಧ, ನೀನು 100 ಸಲ ಯಾಕ 1000 ಸಲ ಮುಳುಗಿದ್ರು ಈ ಕೆರೆಯ ನೀರನ್ನ ಖಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತೀಯ? ಈ ಮಾತನ್ನ ಕೇಳಿಸಿಕೊಂಡಂತ ಅಳಿಲು ಹೇಳ್ತಿ,
ನಿನ್ನಂತೆ ನಾನು ಹೇಳಿ ಅಲ್ಲ, ಭಗವಂತನ ಸಾಕ್ಷಾತ್ಕಾರ ಮಾಡಬೇಕಂತ ಹೋಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ನಿರಾಶವಾದಿಗಳಾಗಿ ಅರಮನೆಯ ದಾರಿ ಹಿಡಿದು ಹೊರಟೆಯಲ್ಲ. ನಿನ್ನಂತ ನಿರಾಶವಾದಿ ನಾನಲ್ಲ. ಈ ಕೆರೆಯ ನೀರನ್ನು ನಾನು ಖಾಲಿ ಮಾಡದೇ ಇರಬಹುದು, ಆಗ ನಾನೇನು ಪ್ರಯತ್ನ ಮಾಡ್ತಾ ಇದ್ದೇನಲ್ಲ, ಆ ಪ್ರಯತ್ನದಲ್ಲಿ ನನಗೆ ತೃಪ್ತಿ ಸಂತೃಪ್ತಿಯ ಮನೋಭಾವ ಇದೆ ಅಂತ ಈ ಮಾತನ್ನ ಕೇಳಿಸಿಕೊಂಡಂತಹ ಬುದ್ಧ ಅರಮನೆಗೆ ಹೋಗಲಿಲ್ಲ. ಮತ್ತೆ ಕಾಡಿಗೆ ಹೋಗಿ ಬೋಧಿ ವೃಕ್ಷದ ಕೆಳಗೆ ಕುಳಿದು ತಪಸ್ಸನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ. ಅವಾಗ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ. ಬುದ್ಧ ಹೇಳಿದಂತ ಈ ಮಾತು ಎಷ್ಟು ಜನ ಪರಿಪಾಲಿಸಿದ್ರು? ಆಸೆಯನ್ನ ಬಿಟ್ಟವರು ಎಷ್ಟು ಜನ? ಯಾರೋ ಬಿಡಲಿಲ್ಲ. ಬುದ್ಧನ ಮಾತು ಮರೆತು ಬಿಟ್ಟರು. ಅದೇ ರೀತಿಯಾಗಿ ಗೊಮ್ಮಟನಿಂದಲೂ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ದಿಗಂಬರಧಾರಿಯಾಗಿ ನಿಂತ್ಕೊಂಡಿದ್ದಾನೆ. ಅವನು ಕೂಡ ಒಂದು ರಾಜ್ಯದ ಯುವರಾಜಕುಮಾರ. ಅಣ್ಣನಾದಂತ ಭರತನೊಂದಿಗೆ ರಾಜ್ಯದ ಸಿಂಹಾಸನಕ್ಕಾಗಿ ಹೋರಾಟ ನಡೆಯಿತು. ಆದರೆ ಆ ಹೋರಾಟದಲ್ಲಿ ಗೊಮ್ಮಟೇಶ್ವರನಿಗೆ ಜಯ ಆಯಿತು. ಆದರೆ ಯುದ್ಧದಲ್ಲಿ ಜಯವಾದರೂ ಗೊಮ್ಮಟೇಶ್ವರ ಅಂದ, ಯುದ್ಧ ಮಾಡಿ ಪಡೆದಂತ ಈ ರಾಜ್ಯದ ಸಿಂಹಾಸನ ನನಗೆ ಬೇಕಾಗಿಲ್ಲ ಅಂತೇಳಿ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲದೆ ದಿಗಂಬರಧಾರಿಯಾಗಿ ನಿಂತುಕೊಂಡ ಅಂತ ತ್ಯಾಗ ಮೂರ್ತಿ ಗೊಮ್ಮಟೇಶ್ವರನ ಔದಾರ್ಯವನ್ನ ಯಾರು ತಿಳ್ಕೊಂಡ್ರು ಅವನ ಮಾತನ್ನು ಕೂಡ ಮರೆತಿರುವುದನ್ನ ನಾವು ಕಾಣ್ತೇವೆ. ಆಚಾರ್ಯರು ಎಂದರು, ಆಚಾರ್ಯ ಅಂದ್ರೆ ಗುರು ಅಂತ ಅರ್ಥ. ಯಾರಿಗೆ ಆಚಾರ್ಯ ಅಂತ ಕರಿಬೇಕು ಅಂತ ಹೇಳಿ ಜಗದ್ಗುರು ರೇಣುಕಾಚಾರ್ಯರು ಹೇಳ್ತಾರೆ. ಆಚಿನೋತಿ ಹಿ ಶಾಸ್ತ್ರಾನಾಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರಿತ ಎಷ್ಟು ಸಹ ಆಚಾರ್ಯ ಇತಿ ಸ್ಮೃತ. ಯಾರು ಕಠಿಣತರವಾದಂತ ವೇದ ಆಗಮಗಳನ್ನ ತಿಳ್ಕೊಂಡದ್ದನ್ನು ಅರಗಿಸಿಕೊಂಡದ್ದನ್ನ ಆಚರಣೆಯಲ್ಲಿ ತಂದು ಯಾರು ಇನ್ನೊಬ್ಬರಿಗೆ ಹೇಳ್ತಾರಲ್ಲ, ಅವಾಗ ಮಾತ್ರ ಅವರಿಗೆ ಆಚಾರ್ಯ ಅನ್ನುವಂತ ಪದ ಸಮಂಜಸವಾಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾನೆ. ಆದ್ರೆ ಅಂತ ಆಚಾರ್ಯರು ಈ ನಾಡಿನಲ್ಲಿ ಅವತರಿಸಿ ಬೇಕಾದಷ್ಟು ಆಧ್ಯಾತ್ಮ ಚಿಂತನೆಗಳನ್ನ ಬೋಧಿಸಿದ್ರು ಮರೆತು ಮಲಗಿದ್ದನ್ನು ನಾವು ಕಾಣ್ತೇವೆ. ಗಾಂಧೀಜಿಯನ್ನು ಕೊಂದರು. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಲು ಮಾನವನ ಧರ್ಮ. ಆದ್ರೆ ನಮ್ಮಿಂದ ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ರೂ ಪರವಾಗಿಲ್ಲ, ಸುಮ್ಮನಾಗಿರೋದು ಒಳ್ಳೆಯದು. ಈ ಭಾರತ ದೇಶ ಪರತಂತ್ರದಲ್ಲಿರುವಾಗ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಗುಂಡಿಗೆ ಬಲಿಯಾಗಿದ್ದನ್ನು ನಾವು ನೋಡ್ತೇವೆ. ಒಬ್ಬ ಗಾಂಧೀಜಿ ಅಲ್ಲ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇಶ ವಿದೇಶದ ಅನೇಕ ಮುತ್ಸದ್ದಿಗಳು ಗುಂಡಿಗೆ ಬಲಿಯಾಗಿ ಹೋಗಿದ್ದನ್ನು ನೋಡ್ತೇವೆ. ಗಾಂಧೀಜಿಯವರು ಹೇಳಿದಂತ ಮಾತು, ಶೀಲವಿಲ್ಲದ ಶಿಕ್ಷಣ, ತ್ಯಾಗವಿಲ್ಲದ ಪೂಜೆ, ನೀತಿವೀನ ವಾಣಿಜ್ಯ, ತತ್ವರಹಿತ ರಾಜಕೀಯ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮಶಾಂತಿ ಇಲ್ಲದ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ಇವುಗಳಿಲ್ಲದ ವ್ಯಕ್ತಿಯ ಜೀವನ ನಿರರ್ಥಕ ಅನ್ನುವಂತಹ ಎಚ್ಚರಿಕೆಯನ್ನ ಗಾಂಧೀಜಿ ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಬಹುಶಃ ದೇವರ ಬಗ್ಗೆ ಮಹಾತ್ಮ ಗಾಂಧಿ ತಮ್ಮ ಜೀವನದಲ್ಲಿ ಹೇಳಿದಂತ ಒಂದು ಮಾತು ಯಾರೂ ಮರೆಯುವಂತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಕಣ್ಣು ಕಿಕ್ಕರೆ ಬದುಕುವೆ, ಕಿವಿ ಕೊಯ್ದರೆ ಬದುಕುವೆ, ದೇಹದ ಅಂಗ ಅವಯವಗಳನ್ನು ಪೂರ್ಣ ಮಾಡಿದರೆ ಬದುಕಬಲ್ಲೆ, ಆದರೆ ದೇವರಲ್ಲಿರುವ ನನ್ನ ಭಾವನೆಯನ್ನ ನಾಶ ಮಾಡಿದರೆ ಮಾತ್ರ ನಾನು ಬದುಕಿ ಉಳಿಯಲಾರೆ ಅನ್ನುವಂಥ ಮಾತನ್ನು ಒಬ್ಬ
ರಾಜಕೀಯ ಮುತ್ಸದ್ದಿ ಗಾಂಧೀಜಿ ಹೇಳಬೇಕಾದ್ರೆ ಇನ್ನು ಧರ್ಮ ಮತ್ತು ಧರ್ಮಾಚಾರ್ಯರು ಸಾಧು ಸಂತರು ಧರ್ಮದ ಬಗ್ಗೆ ಎಷ್ಟು ಅಮೂಲ್ಯ ಮಾತುಗಳನ್ನ ಹೇಳಿದ್ದನ್ನು ನಾವೆಲ್ಲ ಮರೆತು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದನ್ನ ಕಾಣ್ತೇವೆ. ಉತ್ಕೃಷ್ಟದ ಜಾಗೃತ ಎಲ್ಲೆಲ್ಲೂ ಹೋಗಿದರು. ಈ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರದೇಶದಲ್ಲಿಯೂ ಕೂಡ ಹೋಗಿ ಮೊಟ್ಟ ಮೊದಲಿಗೆ ಪ್ರಸಾರಗೊಳಿಸಿದಂತ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ತಾಯಿ. ಅವರ ಕಠೋಪನಿಷತ್ತರ ಈ ಮಾತನ್ನ ಹೇಳಿ ಜಾಗೃತಿಗೊಳಿಸಿದ್ರು. ಉತ್ಕೃಷ್ಟತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತಃ, ಹೇಳಿ ಎಚ್ಚರಾಗರಿ, ಗುರಿ ಮುಕ್ತ ತನಕ ನಿಲ್ಲಬೇಡಿ ಅನ್ನುವಂತ ಅಮೂಲ್ಯ ಸಂದೇಶವನ್ನ ಕೊಟ್ಟಂತ ಸ್ವಾಮಿ ವಿವೇಕಾನಂದರ ಮಾತನ್ನು ಕೂಡ ಮನುಷ್ಯ ಮರೆತು ಅಜ್ಞಾನದಲ್ಲಿ ಮಲಗಿದ್ದನ್ನು ನಾವು ಕಾಣ್ತೇವೆ. ಆದರೆ ಏನೇ ಜನ ಯಾವುದೇ ರೀತಿ ವರ್ತನೆಯಲ್ಲಿ ಇದ್ರೂ ಕೂಡ ನಿಜವಾದಂತ ಗುರು ಅವನ ಉದ್ಧಾರಕ್ಕಾಗಿ ಆಧ್ಯಾತ್ಮದ ಸಂದೇಶಗಳನ್ನ ಕೊಡುವುದರ ಮೂಲಕ ಜಾಗೃತ ಮಾಡುವಂತ ಒಂದು ಶಕ್ತಿ ಜಗತ್ತಿನಲ್ಲಿ ಯಾರಿಗಾದರೂ ಅದು ಗುರುವಿಗಿದೆ. ಜಗದ ಕತ್ತಲೆಯನ್ನ ಕಡಿಯುವಂತ ಶಕ್ತಿ ಸೂರ್ಯನಿಗಿದೆ. ಜನರ ಮನಸ್ಸಿನಲ್ಲಿರುವಂತ ಅಜ್ಞಾನವನ್ನ ದೂರ ಮಾಡುವಂತ ಶಕ್ತಿ ಗುರುವಿಗೆ ಇದೆ ಅನ್ನೋದನ್ನ ನಾವು ಯಾರೂ ಕೂಡ ಮರೆಯಬಾರದು. ಇವತ್ತು ಎಲ್ಲಾ ಧರ್ಮಗಳಲ್ಲಿ, ಎಲ್ಲಾ ಪರಂಪರೆಗಳಲ್ಲಿ ಗುರುವಿಗೆ ಪ್ರಥಮ ಸ್ಥಾನವನ್ನ ಕಲ್ಪಿಸಿ ಕೊಟ್ಟಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಶಿವ ಪಥವ ನದಿ ಒಡೆ, ಗುರು ಪಥವೇ ಮೊದಲು ಅನ್ನುವಂತ ಮಾತನ್ನ ಭಕ್ತಿ ಭಂಡಾರಿ ಬಸವಣ್ಣವರು ಕೂಡ ಹೇಳ್ತಾರೆ. ಬಹುಶಃ ಈ ಕನ್ನಡ ನಾಡಿನಲ್ಲಿ, ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಚೆನ್ನಾಗಿ ಬಾಡಿ ಬದುಕಿನ ಮಾತ್ರ ನಾವೆಲ್ಲ ನೆಮ್ಮದಿ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಸಂದೇಶದಲ್ಲಿ ಹೇಳ್ತಾ ಇದ್ರು, ಒಂದಾಗಿ ಬಾಳೋಣ ಬಂದಿರಿ, ಚಂದಾಗಿ ಬಾಳೋಣ ಬಂದಿರಿ, ಒಂದಾಗಿ ಚಂದಾಗಿ ನಗುನುಗುದ ಸೊಗಸಿನ ಬಾಳನ್ನ ಬೆಳೆಸಲು ಬಂದಿರಿ ಅನ್ನುವಂತ ಮಾತುಗಳನ್ನ ಹೇಳಿದ್ದನ್ನು ನಾವೆಲ್ಲ ಕೇಳಿದ್ದೀರಿ. ಅವರವರ ಧರ್ಮಕ್ಕೆ, ಅವರವರ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅನ್ನುವಂತ ಕಾಲಘಟ್ಟದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ವಿಶ್ವ ಬಂಧುತ್ವದ ಸಂದೇಶ ಕೊಟ್ಟಂತ ಶ್ರೇಯಸ್ಸು ಅವರಿಗೆ ಸಲ್ತಾ ಇದೆ. ಮಾನವ ಧರ್ಮಗೀತೆಯಲ್ಲಿ ಅವರು ಹೇಳಿದರು, ರೇಣುಕ ಶಂಕರ ಮಧ್ವರ ವಾಣಿಜ್ಯ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರ ಪ್ರವೇದ ಸನಾತನ ಧರ್ಮಕ್ಕೆ ಜೀವ. ಬಸವಾದಿ ಶರಣರು ಉಸಿರು ಪಾಲಿಸಿಕೊಂಡು ಹೆಸರಾಂತ ಕವಿಗಳು ಉಸಿರದ ಪರಸ್ಪರ ಧರ್ಮಕ್ಕೆ ಜಯವಾಗಲಿ. ಕಾಲ ಕಾಲದಲ್ಲಿ ಪ್ರಾಚೀನ ಆಚಾರ್ಯರಾಗಲಿ, ಜಾಗತಿಕ ಧರ್ಮಗಳ ಪ್ರವಾದಿಗಳಾಗಲಿ ಕಾಲ ಕಾಲದಲ್ಲಿ ಜನರನ್ನು ಎಚ್ಚರಿಸಲಿಕ್ಕೆ ಮಾಡಿದಂತ ಕಾರ್ಯ ಬಹಳ ದೊಡ್ಡದು. ಅದನ್ನು ಯಾವತ್ತೂ ಕೂಡ ಮರೆಯಬಾರದು. ಇವತ್ತಿನ ಆಧುನಿಕ ಕಾಲದಲ್ಲಿ, ವೈಚಾರಿಕ ಯುಗದಲ್ಲಿ ನಾವೆಲ್ಲ ಬಹಳಷ್ಟು ಬೆಳೆದೇ ಆ ಕಾಣಿನ ನಮ್ಮ ಜಗದ ಒಂದು ಮಾತನ್ನ ಹೇಳಿದೆ, ವಿಜ್ಞಾನ, ನಾಗರಿಕತೆ ಮತ್ತು ರಾಜಕೀಯ ಸಬಲ ಸಂಘರ್ಷದಲ್ಲಿ ಎಂದೂ ಎಲ್ಲಿಯೂ ಧರ್ಮ ನಾಶವಾಗದಿರಲಿ ಎಂದು. ಇವತ್ತು ನಾವು ವಿಜ್ಞಾನಿಕದಲ್ಲಿ ಇದ್ದೇವೆ. ವಿಜ್ಞಾನ ಇಲ್ಲದೆ ಇದರ ಬೆಳವಣಿಗೆ ಸಾಧ್ಯ ಇಲ್ಲ. ದೇಶದ ಅಭಿವೃದ್ಧಿಗೆ, ಜನರ ಕಲ್ಯಾಣಕ್ಕಾಗಿ ವಿಜ್ಞಾನ ಬಹಳ ಮುಖ್ಯ. ಆದ್ರೆ ಬೆಳೆಯುವಂತ ವಿಜ್ಞಾನ
ಧರ್ಮದ ಸ್ವಯುಗದಲ್ಲಿ ಬಳಕೆಯಾದ್ರೆ ಅದರಿಂದ ಜನ ಕಲ್ಯಾಣಕ್ಕೆ ಸಹಕಾರಿ ಆಗ್ತಾ ಇದೆ. ಆ ಬೆಳೆಯುವಂತ ವಿಜ್ಞಾನ ವಿಧ್ವಂಸಕ ಕೃತ್ಯಗಳಿಗೆ ಬಳಸಿದರೆ ಜೀವರಾಶಿ ನಾಶವನ್ನು ಹೊಂದ್ತಾ ಇದೆ. ಅದು ನಾವೆಲ್ಲ ನೋಡ್ತಾ ಇದ್ದೇವೆ. ಅದಕ್ಕೆ ಆ ವಿಜ್ಞಾನ ಧರ್ಮದ ಸಹಯೋಗದಲ್ಲಿದ್ದು ಜನಹಿತ ಮಾಡಬೇಕು ಅನ್ನುವಂಥದ್ದು ಅವರ ಆಂತರ್ಯದ ಧ್ವನಿಯಾಗಿದೆ. ನಾಗರಿಕತೆ ಸಮಾಜದಲ್ಲಿ ನಾಗರಿಕತೆ ಬೆಳೀತಾ ಇದೆ. ಇವತ್ತಿದ್ದ ನಾಳೆ ಪರಿವರ್ತನೆ ಆಗ್ತಾ ಹೋಗ್ತಾ ಇದೆ. ಆದ್ರೆ ನಾಗರಿಕತೆ ಬೆಳೆದಂತೆ ನಮ್ಮ ಸಂಸ್ಕೃತಿಯನ್ನ ಆದರ್ಶಗಳನ್ನ ಮನುಷ್ಯ ಮರೆಯದೆ ಪರಿಪಾಲಿಸಿಕೊಂಡು ಬಂದ್ರೆ ನಾವು ಮನುಷ್ಯರಾಗಿ ಬಾಳ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಏನಾದರೂ ಆಗು, ಮೊದಲು ಮಾನವನಾಗು ಅನ್ನುವಂತ ಮಾತನ್ನ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ವಚನೋದ್ಯಾನ ಕಾವ್ಯದಲ್ಲಿ ಹೇಳ್ತಾರೆ. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನ ಒಲವಿನಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು, ರಾಜಕಾರಣಿ ಆಗು, ರಾಷ್ಟ್ರ ಭಕ್ತನೇ ಆಗು, ಕಲೆಗಾರ ವಿಜ್ಞಾನಿ ವ್ಯಾಪಾರಿ ಆಗು, ಏನಾದರೂ ಆಗು, ನಿನ್ ನಿಶ್ಚಯಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು. ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತ ಚಾರ್ವಾಕನೇ ಆಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು. ಅಂದ್ರೆ ನಾವೆಲ್ಲ ಮಾನವರಿಲ್ಲವೇ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ನಾನಾ ರೂಪಗಳಿಂದ ವೇಷಭೂಷಣಗಳಿಂದ ಮನುಷ್ಯರಾದರೆ ಸಾಲದು, ಮಾನವೀಯತೆಯ ಆದರ್ಶ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದರೆ ಮಾತ್ರ ನಾವು ನಿಜವಾದಂತ ವ್ಯಕ್ತಿಗಳಾಗ್ತೇ ಹೊರತು ಕೆಲವಿದ್ರೆ ಆಗೋದಿಲ್ಲ. ಅದಕ್ಕಂತ ಆಧ್ಯಾತ್ಮದ ಶಾಂತ ಸದ್ಗುಣಗಳನ್ನ ಬೆಳೆಸುವಂಥದ್ದೇ ಆಧ್ಯಾತ್ಮ ಸಾಧನೆಯ ಒಂದು ಕೊನೆಯ ಗುರಿ ಅನ್ನೋದನ್ನ ಮರೆಯುವಂತಿಲ್ಲ. ಈ ನಾಡಲ್ಲಿ ಅನೇಕ ಪುಣ್ಯ ಪುರುಷರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಜನರ ಹಿತಕ್ಕಾಗಿ ಬೇಕಾದಷ್ಟು ಚಿಂತನೆಗಳನ್ನ ಹೇಳಿದರು. ಇವತ್ತಿನ ಕಾಲದಲ್ಲಿ ಹೆಸರು ಹೇಳಿದರೆ ಸಾಕು, ಇವನು ಇಂಥ ಜಾತಿ ಇಂಥ ಜನಾಂಗ ಅಂತೇಳಿ ಗುರುತಿಸುವಂತ ಸಂಕುಚನ ಮನೋಭಾವ ಇದೆ. ಆದ್ರೆ ಯಾವ ಜಾತಿಯಲ್ಲಿ ಹುಟ್ಟಿರಲಿ, ಯಾವ ಸಂಪ್ರದಾಯ ಬೆಳೆದಿರಲಿ, ಅವರು ಹೇಳಿದಂತ ಆ ಮಾತು ಎಲ್ಲರಿಗೂ ಅನ್ವಯವಾಗುವಂತ ಚಿಂತನೆ ಇದ್ರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕೇ ಹೊರತು ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ಇವತ್ತಿನ ದಿನಮಾನಗಳಲ್ಲಿ ಅಂತ ವ್ಯವಸ್ಥೆ ಸಮಾಜದಲ್ಲಿ ಅಲ್ಲಲ್ಲಿ ತಲೆ ಎತ್ತಿ ಬೆಳೀತಾ ಇದೆ. ಅದಕ್ಕೆ ಅವಕಾಶ ಯಾವತ್ತೂ ಕೂಡ ಕೊಡಬಾರದು. ವೀರಶೈವ ಧರ್ಮದ ಪಂಚಪೀಠಗಳು ಮಾನವ ಧರ್ಮದ ಆದರ್ಶ ಮೌಲ್ಯಗಳನ್ನು ಎತ್ತಿ ಹಿಡಿದು ಜಾತಿ ಮತ ಪಂಥಗಳನ್ನದೇ ಎಲ್ಲಾ ಕಡೆಗೆ ಸಮನ್ವಯದ ಸದ್ಭಾವನೆಗಳನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದೆ. ಏನು ಮೂಡಲಗಿ ತಾಲೂಕಿನ ಹುಣಸಾಳ ಗ್ರಾಮದಲ್ಲಿರುವಂತ ಸಿದ್ಧಲಿಂಗ ಕೈವಲ್ಲ ಆಶ್ರಮದ ಅಧಿಪತಿಗಳಾದಂತ ನಿಜಗುಣದೇವ ಸ್ವಾಮೀಜಿ ಅವರು ಕೇವಲ ಒಂದು 50-30 ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರೆ ನಿಜವಾಗ್ಲೂ ಬಹಳ ಹರ್ಷ ಅನ್ನಿಸ್ತಾ ಇದೆ. ಸುಮಾರು 16 ಎಕರೆ ಪ್ರದೇಶದಲ್ಲಿ ಅತ್ಯಂತ ನಯನ ಮನೋಹರವಾಗಿ ವಾಸ್ತು ವಿನ್ಯಾಸದಿಂದ ಎಲ್ಲೆಲ್ಲಿ ಏನೇನು ಇರಬೇಕು, ಆಶ್ರಮಕ್ಕೆ ತಕ್ಕಂತ ವಾತಾವರಣ ಅವ್ರು ಏನು ಇಲ್ಲಿ ಬೆಳೆಸ್ತಾ ಇದ್ದಾರಲ್ಲ, ಇದು ಮುಂದೊಂದು ಜನ ಒಂದು ಆಧ್ಯಾತ್ಮದ ಬಹುದೊಡ್ಡ ಕೇಂದ್ರವಾಗಿ ಭೌತಿಕ ಜೀವನದಲ್ಲಿ ಬಳಲಿ ಬಂದಂತವರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವಂತ ಪವಿತ್ರ ತಾಣವಾಗಿ ಬೆಳೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ.
ಅಂತ ಕಾರ್ಯವನ್ನು ಏನು ನಮ್ಮ ನಿಜಗುಣ ದೇವ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ, ಅದು ನಮ್ಮ ಮನಸ್ಸಿಗಂತೂ ಬಹಳಷ್ಟು ಹಿಡಿಸಿದೆ. ಹಂಡೆ ಹಾಗೆ ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಎಲ್ಲ ಬಲ್ಲವರಿಲ್ಲ, ಎಲ್ಲವರು ಬಹಳ ಇಲ್ಲ, ಬಲ್ಲವರಿದ್ದು ಬಲ ಇಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ. ಎಷ್ಟೋ ಜನ ಸಾಹಿತ್ಯಗಳು ಇರಬಹುದು, ಅದು ಒಬ್ಬರಲ್ಲಿರುವಂತ ಆ ಸಾಹಿತ್ಯದ ಸೊಗಡು ಇನ್ನೊಬ್ಬರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಹಜವಾಗಿ ಅವರಿಗೆ ಬಂದಂತ ಭಗವಂತನ ಕೊಡುಗೆ ಅದ. ಬಹಳ ಕವನಗಳಾಗಲಿ, ಕೆಲವು ಮುಕ್ತಗಳಾಗಲಿ, ನುಡಿಮುತ್ತುಗಳಾಗಲಿ, ಮತ್ತು ಸಾಹಿತ್ಯ ರೂಪದಲ್ಲಿ ಲೇಖನಗಳಾಗಲಿ, ಇವುಗಳನ್ನ ಬರೆಯುವಂತ ಹವ್ಯಾಸ ಅವರು ಏನು ಇಟ್ಕೊಂಡಿದ್ದಾರೆ ಅದು ಶ್ರೇಷ್ಠವಾದಂತಹ ಮಾರ್ಗ. ಬಹುಶಃ ಅವರು ಮಾಡುವಂತಹ ಸಾಹಿತ್ಯ ಸೇವೆಯನ್ನ ಕಂಡು ಮುಂಬರುವಂತ ಶರನ್ನವರಾತ್ರಿ ದಸರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಾ ಕೇಂದ್ರದಲ್ಲಿ 35ನೇ ವರ್ಷದ ದಸರಾ ಮಹೋತ್ಸವ ನಡೀತಾ ಇದೆ. ಆ ದಸರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ನಾವು ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದೇವೆ. ಆದ್ರೆ ಬರುವಂತ ಜಮಖಂಡಿ ದಸರಾ ಮಹೋತ್ಸವದಲ್ಲಿ ಸಾಹಿತ್ಯ ಸಿರಿ ಅನ್ನುವಂತ ಪ್ರಶಸ್ತಿಯನ್ನ ನಮ್ಮ ಹುಳಶಾರ್ ಸಿದ್ಧಲಿಂಗ ಕೈವಲ್ಯಾಶ್ರಮದ ನಿಜಗುಣದೇವ ಸ್ವಾಮೀಜಿ ಅವರಿಗೆ ಅದನ್ನ ಪ್ರದಾನ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿ ಈ ಪವಿತ್ರ ಸಮಾರಂಭದಲ್ಲಿ ನಾವು ಉದ್ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನೂ ಈ ಆಶ್ರಮ ಬೆಳೀಲಿ. ಇನ್ನೂ 2 ದಿನಗಳ ಕಾಲ ಈ ಕಾರ್ಯಕ್ರಮ ಬಹಳ ದೊಡ್ಡದಾಗಿ ಇನ್ನೂ ಹೆಚ್ಚಿನ ಜನಸಮುದಾಯ ಸೇರಿ ಇದರ ಪ್ರಯೋಜನವನ್ನ ಪಡೆಯುವಂತಾಗಲಿ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾತ್ಮ ಜ್ಞಾನಿಗಳು ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ, ಮತ್ತು ಗಣೇಶಾನಂದ ಮಹಾರಾಜರಾಗಲಿ, ಇನ್ನೂ ಅನೇಕ ಮಹಾರಾಜರು ವೇದಿಕೆಯ ಮೇಲೆ ಇದ್ದಾರೆ. ಇನ್ನೂ ಕೆಲವು ಜನ ಮಾತಾಡ್ಬೇಕಾಗಿತ್ತು, ಆದ್ರೆ ಜಗಗಳು ಬಹಳ ದೂರ ಪ್ರಯಾಣ ಮಾಡ್ಬೇಕಾಗಿರೋದ್ರಿಂದ ಅನಿವಾರ್ಯ ಅನಿಸಿ ಅವರೆಲ್ಲರ ವಿಚಾರಗಳಿಗೆ ಕಡಿತಗೊಳಿಸಿ ನೇರವಾಗಿ ಕೆಲವೇ ಜನರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮಗಂತೂ ಇಲ್ಲಿ ಬಂದಾಗ ನಮಗನಿಸ್ತಾ ಇದೆ, ಮುಂದೆ ಯಾವತ್ತಾದ್ರೂ ಒಂದು ದಿನ ಈ ಪ್ರಶಾಂತ ವಾತಾವರಣದಲ್ಲಿ ಒಂದು ದಿನ ಇದ್ದು ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅಲ್ಲಿ ಹೋಗ್ಬೇಕನ್ನುವಂತ ಸಹಜ ಭಾವ ನಮಗಿವತ್ತು ಉಂಟಾಗ್ತಾ ಇದೆ. ಒಟ್ಟಾರೆ ಶ್ರೀಗಳವರು ಹಮ್ಮಿಕೊಂಡಂತ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿ. ಅವರು ಮಾಡುವಂತ ಧಾರ್ಮಿಕ ಸಾಮಾಜಿಕ ಸತ್ಕಾರ್ಯಗಳಿಗೆ ಮಹಾಪುರಿ ಜಗದ್ಗುರವರ ಅಂತಃಕರಣದ ಶ್ರೀ ರಕ್ಷೆ ಯಾವಾಗಲೂ ಕೂಡ ರಕ್ಷಾಕವಚವಾಗಿ ಇದೆ ಅನ್ನುವಂತ ಮತ್ತೊಂದು ಮಾತನ್ನ ಪ್ರಸ್ತಾಪಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂತಹ ಗಣ್ಯಮಾನ್ಯರಿಗೆ, ಗುರುರಕ್ಷೆ ಕೊಡುವಂತಹ ಮಾನ್ಯರಿಗೆ, ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ, ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ನಿಮ್ಮೆಲ್ಲರ ಕುಲದೈವ ತಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನ ಕೊಡ್ಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಿದ್ದೇವೆ. ಶಿವಂ ಭೂಯಾತ್.